ವೆರಿ ವೆಲ್ಕಮ್ ಬ್ಯಾಕ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಲೆಟ್ಸ್ ಡಿಸ್ಕಸ್ KCET ಮತ್ತು ನೀಟ್ ನೆಕ್ಸ್ಟ್ ಏನು ಮಾಡಬೇಕು, ಸೆಕೆಂಡ್ ರೌಂಡ್ ಅವ್ರು ಏನು ಮಾಡಬೇಕು, ಮತ್ತು ಥರ್ಡ್ ರೌಂಡ್ ಹೋಗೋರು ಏನು ಮಾಡಬೇಕಂತ. ಓಕೆ, ಸೊ ಇವಾಗ ನಾನು ಹೇಳಿದ್ನಲ್ಲ, ಸೊ ಡೇಟ್ 100% ಎಕ್ಸ್ಟೆಂಡ್ ಆಗುತ್ತಂತ. ಸೊ ಎಕ್ಸ್ಟೆಂಡ್ ಮಾಡಿದ್ದಾರೆ, ಅಪ್ ಟು 28ವರೆಗೂ ನಿಮ್ಗೆ ಎಕ್ಸ್ಟೆಂಡ್ ಮಾಡಿದ. ಆರಾಮ್ಸೆ ನೀವೆಲ್ಲ ಕೂಡ ಅದನ್ನು ಪೇಮೆಂಟ್ ಮಾಡಿಕೊಂಡು ನೀವು ಕ್ಯಾನ್ ಡೂ ದ ಅಡ್ಮಿಷನ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ಕಾಲೇಜ್ ರಿಪೋರ್ಟ್ ಕೂಡ. ಓಕೆ, ಸೊ ಕಾಲೇಜ್ ರಿಪೋರ್ಟ್ ಯಾವ ರೀತಿ ಕಾಣುತ್ತೆ ಅಂತಂದರೆ ಈ ರೀತಿ ಒಂದು ಫೋಟೋ ಇರುತ್ತೆ, ಕಾಲೇಜ್ ರಿಪೋರ್ಟ್ ಅಂತ. ಸೊ ನಿಮಗೆ ಇಲ್ಲೆಲ್ಲ ಕೂಡ ಕೊಟ್ಟಿರ್ತಾರೆ. ಸೊ ಈ ಒಂದು ಕೆ ರಿಪೋರ್ಟನ್ನು ತಪ್ಪದೆಲ್ಲ ಕೂಡ ಫಿಲ್ ಮಾಡಬೇಕು ವಿದಿನ್ 28th ಒಳಗಡೆ. ಪ್ಲಸ್ ಇನ್ನೊಂದು ಏನಂತಂದರೆ ನಿಮಗೆ ಒಂದು ಲಿಂಕ್ ಎಲ್ಲಿ ಕಾಣುತ್ತೆ ಕೆ ರಿಪೋರ್ಟ್ ಅಂದರೆ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಅಂತ ಇರುತ್ತೆ. ಓಕೆ, ಸೊ ಇಲ್ಲಿ ಕೂಡ ಕಾಣ್ತಿರ್ಬೋದು. ಇದನ್ನು ಕ್ಲಿಕ್ ಮಾಡಿಬಿಟ್ಟು ಯು ಕ್ಯಾನ್ ಫಿಲ್ ದಟ್ ಫಾರ್ಮ್. ಓಕೆ, ಇದು ಫಾರ್ಮ್ ಫಿಲ್ ಮಾಡಿ ಎಲ್ಲರೂ ಕೂಡ, ಯಾರು ಸೆಕೆಂಡ್ ರೌಂಡ್ ಈ ಒಂದು ರೌಂಡಲ್ಲಿ ಯಾರು ಅಡ್ಮಿಷನ್ ಆಗಿದ್ದೀರಾ ಅವರು. ಓಕೆ, ನೀಟ್ ಆ್ಯಸ್ ವೆಲ್ ಆಸ್ KCET ಇದ್ದವರು. ಇನ್ನೊಂದು ಏನಂದರೆ ಇವಾಗ ನೆಕ್ಸ್ಟ್ ಬರೋದೇ ನಿಮಗೆ ಥರ್ಡ್ ರೌಂಡ್. ಹೌದಾ, ಸೊ ಯಾರು ನೀಡ್ದವ್ರು ಇದ್ದೀರಾ, ನಿಮಗೆ ಆನ್ಲೈನ್ ಮಾಪ್ ರೌಂಡ್ ನಿಮಗೆ ಲಿಂಕ್ ಅವೈಲೇಬಲ್ ಆಗುತ್ತೆ. ಯು ಕ್ಯಾನ್ ಡೂ ದ ಆಪ್ಷನ್ಸ್, ಎಂಟರ್ ಮಾಡ್ಬೋದು. ಯು ಕ್ಯಾನ್ ಆ್ಯಡ್ ನ್ಯೂ ಕಾಲೇಜಸ್ ಆಲ್ಸೋ. ಸೊ ಆದರೆ ಏನಂದರೆ ಅಲ್ಲಿ ವೇಕೆನ್ಸಿ ಇರಬೇಕು ಆ ಪರ್ಟಿಕ್ಯುಲರ್ ಕಾಲೇಜಲ್ಲಿ. ಸೊ ಸೆಕೆಂಡ್ KCET ಇದ್ದವ್ರು ನೀವು ಕೂಡ ಏನು ಮಾಡ್ಬೋದು, ಥರ್ಡ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕೂಡ ಅದಕ್ಕೆ ಹೆಸರಿದೆ. ಸೊ ಅದು ನಿಮಗೆ ಬರುತ್ತೆ. ಸೊ ಅದು ಕೂಡ ನಿಮಗೆ ಯಾವಾಗ ಬರುತ್ತಪ್ಪ ಅಂತಂದರೆ, ಸೊ ಆಲ್ಮೋಸ್ಟ್ ಅಕ್ಟೋಬರ್ 1ನೇ ತಾರೀಕಿಗೆ ನಿಮಗೆ ಪ್ರಕಟಣೆ ಆಗುತ್ತೆ. ಯಾಕಂದರೆ 28ವರೆಗೂ ಕೂಡ ನಿಮಗೆ ಅಡ್ಮಿಷನ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಇದೆ. ಸೊ ಅವ್ರಿಗೆ ಸ್ವಲ್ಪ ಟೈಮ್ ಬೇಕು ಟು ಸ್ಟಾರ್ಟ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು. ಒಂದು ಸ್ಕೆಡ್ಯೂಲ್ ಆಗಿರ್ಬೋದು, ಆಪ್ಷನ್ ಅಂತ. ಹಂಗಾಗಿ ನಿಮಗೆ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ನಿಮಗೆ ಐ ಥಿಂಕ್ ಬೈ ಸೆಕೆಂಡ್ ಆರ್ ಥರ್ಡ್, ಆಲ್ಮೋಸ್ಟ್ ಆಲ್ ನಿಮಗೆ ಥರ್ಡಿಗೆ ನಿಮಗೆ ಚಾಲೂ ಮಾಡ್ತಾರೆ. ಓಕೆ, ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ, ಮತ್ತು ಟೈಮ್ ಟೇಬಲ್ ಕೂಡ ಕೊಡ್ತಾರೆ. ಓಕೆ, ಸೊ ಅದರ ಮೇಲೆ ಯು ಕ್ಯಾನ್ ಡೂ ದ ಆಪ್ಷನ್ ಎಂಟ್ರಿ. ಮತ್ತು ಎಲ್ಲರೂ ಕೂಡ ಈ ಸತಿ ಜಾಸ್ತಿ ಮ್ಯಾಕ್ಸಿಮಮ್ ಕಾಲೇಜನ್ನು ಎಂಟ್ರಿ ಮಾಡಿ, ಆಯಿತಾ. ಯಾರು ಚಾಯ್ಸ್ 3 ಕೊಟ್ಟಿರ್ತೀರಾ ಅಥವಾ ಚಾಯ್ಸ್ 2 ಕೊಟ್ಟಿರ್ತೀರಾ, ಸೊ ಪ್ರಾಪರಾಗಿ ಡಿಸಿಷನ್ ಮಾಡಿಕೊಂಡು ಅಡ್ಮಿಷನ್ ಆಗಿ ಅಂತ ಹೇಳ್ತಾ. ಸೊ ನಿಮ್ಗೆ ಏನೇ ಸಂದೇಹಗಳಿದ್ದರೆ ತಪ್ಪದೆ ಕಮೆಂಟ್ ತಿಳಿಸಿ. ಮತ್ತು ಇನ್ನೊಂದು ಮೇನ್ ಪಾಯಿಂಟ್ ಏನಂದರೆ, ಇದ್ರ ನೆಕ್ಸ್ಟ್ ಎಲ್ಲರೂ ಕೂಡ SSP ಸ್ಕಾಲರ್ಶಿಪ್ ಮತ್ತು NSP ಸ್ಕಾಲರ್ಶಿಪ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾಕಂದರೆ ಅಬೋ 80% ಇದ್ದ ವಿದ್ಯಾರ್ಥಿಗಳಿಗೆ ಸುಮಾರು ಪ್ರತಿ ವರ್ಷಕ್ಕೂ ಕೂಡ ನಿಮಗೆ ಮಿನಿಮಮ್ ಒಂದು 20,000ಲಿಂದ 30,000 ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ NSPದು. ಸೆಕೆಂಡು SSP ಅಂದರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್. ನಿಮಗೆ ಎಷ್ಟೇ ಪರ್ಸೆಂಟೇಜ್ PUCಲಿ ಪಡೆದರೂ ಕೂಡ ನಿಮಗೆ 100% ಸ್ಕಾಲರ್ಶಿಪ್ ಸಿಗುತ್ತೆ. ಸೊ 2 ಸ್ಕಾಲರ್ಶಿಪ್ಪನ್ನು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಇವಾಗೇನು ಅಡ್ಮಿಷನ್ ಆಗ್ತಿರಲ್ಲ, ವಿದಿನ್ ಆ್ಯಕ್ಚುಲಿ ಇವಾಗಲ್ಲ ಅಕ್ಟೋಬರ್ 31 ಲಾಸ್ಟ್ ಡೇಟ್ ಇರುತ್ತೆ. ಹಾಗಾಗಿ ಅದು ವಿದಿನ್ ದ್ಯಾಟ್ ಈಗೇನು ಕಾಲೇಜ್ ಜಾಯ್ನಿಂಗ್ ಆಗ್ತಿರಲ್ವ, ಸೊ ವಿದಿನ್ 2 to 3 ವೀಕ್ಸ್ ಒಳಗಡೆ ಬೋನಫೈಡ್ ಸರ್ಟಿಫಿಕೇಟನ್ನು ಪಡೆದುಕೊಂಡು NSP ಸ್ಕಾಲರ್ಶಿಪ್, ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್, ಅಬೋ 80% ಯಾರು ನೀವು PUCಲಿ ಪಡೆದಿದ್ದೀರಾ ಅವ್ರು ಅಪ್ಲೈ ಮಾಡಿ. ಬಿಲೋ 70 ಇದ್ದರೆ SSP ಅಪ್ಲೈ ಮಾಡಿ. ಇನ್ನು ಬೇರೆ ಏನಾದರೂ ಬೇರೆ ಸ್ಕಾಲರ್ಶಿಪ್ ಅಂದರೆ ಪ್ರೈವೇಟ್ ಸ್ಕಾಲರ್ಶಿಪ್ ಬೇಕಂದರೆ, ಸೊ ಯು ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್ ಮೀ. ನಾನು ನಿಮಗೆ ಭಾಳಷ್ಟು ಲಿಂಕ್ಸ್ ಇದ್ದಾವೆ, ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಓಕೆ, ಸೊ ಇನ್ನೇನೇ ಸಂದೇಹಗಳಿದ್ದೆ ತಪ್ಪದೆ ಕಮೆಂಟ್ ತಿಳಿಸಿ, 100% ರಿಪ್ಲೈ ಸಿಗುತ್ತೆ. ಸೊ ವಿಲ್ ಸಿ ದ ನೆಕ್ಸ್ಟ್ ವಿಡಿಯೋ ವಿತ್ ದ ಬಿಗ್ ಅಪ್ಡೇಟ್. ಸೊ ಅಂಟಿಲ್ ದಟ್ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ, ಕಾಲೇಜ್ ಗ್ರೂಪ್ಸ್ಗೆ, ಮತ್ತು ನಿಮ್ಮ ಯಾರಾದರೂ KCET ನೀಟಲ್ಲಿ ಪಾರ್ಟಿಸಿಪೇಟ್ ಮಾಡಿರೋಂಥ ವಿದ್ಯಾರ್ಥಿಗಳಿಗೆ ತಪ್ಪದೆ ವಿಡಿಯೋನ ಶೇರ್ ಮಾಡಿ. ಸೊ ದಟ್ ಅವರಿಗೆ ನೆಕ್ಸ್ಟ್ ರೌಂಡಲ್ಲಿಗೆ ಅನುಕೂಲ ಆಗುತ್ತೆ. ಓಕೆ.